ನಿಮಗೆ ಗೊತ್ತಿರೋ ಹಾಗೆ ಇವತ್ತಿಂದ ಸೋಮವಾರವರೆಗೆ 3 ದಿನ ಕಂದೂರು ಕಂದಾಯ ಇಲಾಖೆಯ ಉತ್ಸವ ಕಾರ್ಯಕ್ರಮ ಆಗ್ತಾ ಇದೆ. ಈ ಸ್ಪೋರ್ಟ್ಸ್ ಕಾರ್ಯಕ್ರಮ ಮಾತ್ರ ಅಲ್ಲದೆ ಕಲ್ಚರಲ್ ಕಾರ್ಯಕ್ರಮ ಮತ್ತು ಇನ್ನಿತರೆ ಫ್ಯಾಮಿಲೀಸ್ಗೆ ಸೇರಿ ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ನಮಗೆ ಗೊತ್ತಿರೋ ಹಾಗೆ ಹಿಂದಿನ 2 ವರ್ಷದಲ್ಲಿ ಬಹಳಷ್ಟು ಕೆಲಸ ಕಂದಾಯ ಇಲಾಖೆಗೆ ಆಗಿದೆ. ರೆಕಾರ್ಡ್ ರೂಮ್ ಡಿಜಿಟೈಸೇಷನ್ ಇರಬಹುದು, ನಮ್ಮ ಡಿಸ್ಪ್ಯೂಟ್ ಕೇಸಸ್ ರೆಸಲ್ಯೂಷನ್ ಇರಬಹುದು, ಈ ಪಾವತಿ ಇರಬಹುದು, ಬೇರೆ ಬೇರೆ ನಾವು ಆಧಾರ್ ಸೀಡಿಂಗ್ ಮಾಡಿರೋದು, ಪರಿಹಾರದು ಎಂಟ್ರಿ ಮಾಡಿರ್ಬೋದು. ದಿನ ರಾತ್ರಿ ಒಂದು ಮಾಡಿ ಕೆಲಸ ಮಾಡಿದ್ದಾರೆ ಎಲ್ಲರೂ. ಈಗ ಅವ್ರಿಗೆ 2 ದಿವಸ ಕಾಲಾವಕಾಶ ಸಿಕ್ಕಿದೆ ಟು ಎಂಜಾಯ್ ವಿತ್ ದ ಫ್ಯಾಮಿಲೀಸ್, ವಿತ್ ದೇರ್ ಆಫೀಸ್ ಸ್ಟಾಫ್ ಎಲ್ಲ ಗ್ರೌಂಡ್ ಲೆವೆಲ್ BAO ಕಡೆಯಿಂದ ಗ್ರಾಮ ಸಹಾಯಕರಿಂದ ಹಿಡಿದು DC RC ವರೆಗೆ ಎಲ್ಲರೂ ಸೇರಿ ಯಾವ ರೀತಿ ತಾರತಮ್ಯ ಇಲ್ಲದೆ ಒಂದು ಖುಷಿ ವಾತಾವರಣದಲ್ಲಿ ಅವರೆಲ್ಲರೂ ಎಂಜಾಯ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಟೀಮ್ ಬಿಲ್ಡಿಂಗ್ ಆಕ್ಟಿವಿಟಿನೂ ಆಗುತ್ತೆ, ಅವ್ರ ಹೆಲ್ತ್ ಮೇಲೆ ಫೋಕಸ್ ಸಹ ಆಗುತ್ತೆ. ಲೆಟ್ ದೆಮ್ ಆಲ್ ಎಂಜಾಯ್. ಅದ್ರ ಜೊತೆಗೆ ಒಂದು ಸ್ಪೋರ್ಟ್ಸ್ಮನ್ ಸ್ಪಿರಿಟ್ನು ಬರಲಿ, ಯಾರ್ಯಾರಲ್ಲಿ ಪ್ರತಿಯೊಬ್ಬರಲ್ಲಿ ಬೇರೆ ಬೇರೆ ರೀತಿ ಪ್ರತಿಭೆ ಇರುತ್ತೆ, ಅದು ಆಚೆ ಬರಲಿ, ಜನರಿಗೆ ಗೊತ್ತಾಗಲಿ ಅವ್ರಿಗೆ ಸಾಕಷ್ಟು ಟ್ಯಾಲೆಂಟ್ ಇದೆ ಅಂತ ಆ ಒಂದು ನಿಟ್ಟಿನಲ್ಲಿ ಆಯೋಜನೆ ಆಗಿದೆ. ಎಲ್ಲರೂ ಬಂದು ಸೇರಿದ್ದಕ್ಕೆ ನನಗೆ ಭಾಳ ಖುಷಿ ಅನಿಸ್ತಾ ಇದೆ. ಐ ವಿಶ್ ಈಚ್ ಆ್ಯಂಡ್ ಎವ್ರಿ ಪಾರ್ಟಿಸಿಪೇಟ್ ಆಲ್ ದ ವೆರಿ ಬೆಸ್ಟ್. ಇದು ಎಲ್ಲ 11 ತಾಲೂಕಿನ ಟೀಮ್ಸ್, ಅದ್ರ ಜೊತೆಗೆ ಟೀಮ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಕಾಂಪಿಟೇಷನ್ಸ್ ಇರುತ್ತೆ. ಅಥ್ಲೆಟಿಕ್ಸ್ ಇರಬಹುದು, ವಾಲಿಬಾಲ್, ಹ್ಯಾಂಡ್ಬಾಲ್, ಬ್ಯಾಡ್ಮಿಂಟನ್, ಟಗ್ ಆಫ್ ವಾರ್, ಮ್ಯೂಸಿಕಲ್ ಚೇರ್ಸ್, ಕ್ರಿಕೆಟ್, ಚೆಸ್, ಕ್ಯಾರಮ್, ಬಹಳಷ್ಟು ಆಕ್ಟಿವಿಟೀಸ್ ಆಗ್ತಾ ಇದೆ. ಮತ್ತು ಫ್ಯಾಮಿಲೀಸ್ಗೋಸ್ಕರನೂ ಆಕ್ಟಿವಿಟೀಸ್ ಇಟ್ಕೊಂಡಿದ್ದಾರೆ. 22nd ಈವ್ನಿಂಗ್ ಕ್ಲೋಸಿಂಗ್. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾ ಇದೆ ಎಲ್ಲ ಕಂದಾಯ ಅಧಿಕಾರಿಗಳಿಗೆ ನೋಡಿ ಅವರೆಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಇಂಥ ಒಂದು ಒಳ್ಳೆ ಕ್ರೀಡಾಕೂಟ ಆಯೋಜಿಸೋದಕ್ಕೆ ನಾವೆಲ್ಲರೂ ತುಂಬ ಜಿಲ್ಲಾಧಿಕಾರಿಯವರಿಗೆ ಮತ್ತು ಅವರೆಲ್ಲ ತಂಡದವರಿಗೆ ಇದರಲ್ಲಿ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಇಟ್ ಈಸ್ ನಾಟ್ ಅಬೌಟ್ ವಿನ್ನಿಂಗ್ ಆ್ಯಂಡ್ ಲೂಸಿಂಗ್. ಅದು ಪಾರ್ಟಿಸಿಪೇಷನ್ ಸ್ಪಿರಿಟ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಇದೆ. ಇಟ್ ಬಿಲ್ಡ್ಸ್ ಅಪ್ ಟೀಮ್ಸ್. ದಟ್ ಈಸ್ ವಾಟ್ ನಾವು ಅದನ್ನೇ ನಾವು ನೋಡ್ಬೇಕಂತ ಇದ್ದೀವಿ. ಇದು ಒಂದು ಉತ್ಸವ ರೀತಿಯಲ್ಲಿ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಟೀಮ್ಸ್ಗಳು ಸಹಿತ ನಮ್ಮ ಶುಭಾಶಯಗಳನ್ನು. 3 ದಿನ ಏನು ಕ್ರೀಡಾಕೂಟ ನಡೀತಾ ಇದೆ, ಅದರಲ್ಲಿ ಎಲ್ಲರೂ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ ಹೇಳ್ತಾ ಇದ್ದೀನಿ. ಈಗಾಗಲೇ ಹೇಳಿದಂಗೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂದರೆ ಮಾತೃ ಇಲಾಖೆ ಅಂತ ಹೇಳ್ತಾರೆ. ಈಗಾಗಲೇ DC ಅವರು ಹೇಳಿದಂಗೆ ಬಹಳಷ್ಟು ಕೆಲಸಗಳಲ್ಲಿ ಅವರು ಬ್ಯುಸಿ ಇರ್ತಾರೆ ಯಾವಾಗಲೂ. ಈ ರೀತಿ ಒಂದು ಕಡೆ 1-2-3 ಡೇಸ್ ಸೇರಿ ಏನಾದರೂ ಮಾಡಿದರೆ ಟೀಮ್ ಬಾಂಡಿಂಗ್ ಆಗುತ್ತೆ, ಪ್ಲಸ್ ಏನು ಪ್ರೆಷರ್ ಇದೆ ಅದನ್ನು ಕಡಿಮೆ ಆಗುತ್ತೆ. ಜೊತೆಗೆ ಹೆಲ್ತು ಮತ್ತು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಇದು ಏನಿದೆ ಯಶಸ್ವಿಗೊಳಿಸ್ಬೇಕು ಅಂತ ಹೇಳ್ತಾ ನಾನು ಆಲ್ ದ ಬೆಸ್ಟ್. ಗ್ರೇಡ್ 1 ಮತ್ತು ಗ್ರೇಡ್ 2 ತಹಸೀಲ್ದಾರರು ಹಾಗೂ ಅಧ್ಯಕ್ಷರು. ವೇಟ್ ಮೇಡಮ್, ಇದ್ದಾರೆ ಮ್ಯಾಮ್, ಇದ್ದಾರೆ ಮ್ಯಾಮ್. ಹಾಂ, ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಸಮಾನವಾಗಿ ಸ್ವೀಕರಿಸುವಂತ ಮನೋಭಾವನೆಯನ್ನ ತರ್ತವೆ. ಧನ್ಯವಾದ. ಮಂಡ್ಯ ತಾಲೂಕಿನ ಜಿಲ್ಲೆಯ ಎಲ್ಲ ತಾಲೂಕು ಸ್ಪೋರ್ಟ್ಸ್
ಉತ್ತಮ ತಂಡ ಒಪ್ಪಂದ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಶಿಕ್ಷಣ ತಂಡ ಅತ್ಯುತ್ತಮವಾಗಿ ಸಂಚಲನ ಮಾಡ್ತಾ ಇದೆ. 10ನೇ ತಂಡ ಜೇವರ್ಗಿ ತಾಲೂಕು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮಾನ್ಯರೇ, ಯಾವುದೇ ಪ್ರಾಕ್ಟೀಸ್ ಇಲ್ಲದೆ ನಮ್ಮ ಎಲ್ಲ ಕ್ರೀಡಾಪಟುಗಳು ಇವತ್ತಿಗೆ ಕಲಬುರಗಿ ಜಿಲ್ಲೆಗೆ ಕೀರ್ತಿ ಪತಾಕೆಯನ್ನ ಗಣ್ಯರು ಕ್ರೀಡಾ ಜ್ಯೋತಿಯನ್ನ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕಲ್ಯಾಣದ ದೀಪ, ಹಚ್ಚೇವು ಕ್ರೀಡಾ ದೀಪ, ತನು ಮನ ಬೆಳಗುವಂತ ದೀಪ. ಒನ್ ಸೆಕೆಂಡ್ ಈಗ 2 2025-26ನೇ ಸಾಲಿನ ಕಂದಾಯ ಇಲಾಖೆ ನೌಕರರ ವಾರ್ಷಿಕ ಕ್ರೀಡಾಕೂಟ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ನಾವುಗಳು ಕ್ರೀಡಾ ಸ್ಫೂರ್ತಿಯೊಂದಿಗೆ ಶಿಸ್ತು ಹಾಗೂ ಬದ್ಧತೆಯಿಂದ ಕ್ರೀಡಾ ನಿಯಮಗಾರರ ನಿರ್ಣಯಕ್ಕೆ ಬದ್ಧರಾಗಿ ಭಾಗವಹಿಸುತ್ತೇವೆಂದು ಕ್ರೀಡಾ ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್, ಜೈ ಕನ್ನಡ. ಅತಿಥಿಗಳು ನಮ್ಗೆಲ್ಲರಿಗೂ ಪ್ರೇರಣೆಯನ್ನು ನೀಡುತ್ತಾರೆ. ಯಾರು ಎಷ್ಟು ಪ್ರೆಷರ್ ಹಾಕಿದ್ರು ಮೀಟಿಂಗ್ ಒಳಗೆ ಬಿಡಬೇಡಿ. ನಮಸ್ಕಾರ ಎಲ್ರಿಗೆ. 2025ನೇ ವರ್ಷದ ಕಂದಾಯ ಇಲಾಖಾ ನೌಕರರ ಕ್ರೀಡಾಕೂಟವನ್ನು ಇಲ್ಲಿ ಆಯೋಜನೆ ಮಾಡಲಾಗಿದ್ದು, ಕಂದಾಯ ಇಲಾಖೆ ನೌಕರರ ವಾರ್ಷಿಕ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ 2025ನೇ ಸಾಲಿನ ಈ ಒಂದು ಕ್ರೀಡಾಕೂಟಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ವತಿಯಿಂದ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಕ್ರೀಡಾಕೂಟಕ್ಕೆ ಮಾನ್ಯ ಪ್ರಾದೇಶಿಕ ಆಯುಕ್ತರು ಹಾಗೂ ಮಾನ್ಯ ಶಾಸಕರು, ದಕ್ಷಿಣ ಮತಕ್ಷೇತ್ರ ಅವರು ಮತ್ತೆ ಕಲಬುರಗಿ ಜಿಲ್ಲೆಯ ಕಂದಾಯ ಇಲಾಖೆಯ ಸಮಸ್ತ ನೌಕರ ಬಾಂಧವರು ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಹಾಗೂ ಅದೇ ರೀತಿಯಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಕಮಿಷನರ್ ಕೂಡ ಇಲ್ಲಿ ಆಗಮಿಸಿರುತ್ತಾರೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಕಂದಾಯ ಇಲಾಖಾ ನೌಕರರ ಸಂಘದ ಎಲ್ಲ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರುಗಳು ಹಾಗೂ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು ಹಾಗೂ ಸಮಸ್ತ ಕಲಬುರಗಿ ಜಿಲ್ಲೆಯ ಎಲ್ಲ ಒಂದು ಕಂದಾಯ ನೌಕರರು ಇಲ್ಲಿ ಆಗಮಿಸಿ ಈ ಒಂದು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಯಶಸ್ವಿಯನ್ನು ಮಾಡುತ್ತಾರೆ. ಮತ್ತು ಅದೇ ರೀತಿಯಲ್ಲಿ ಈ ಕ್ರೀಡಾಕೂಟವು ನಮಗೆ ತುಂಬಾನೇ ಅವಶ್ಯಕತೆ. ಯಾಕಂದ್ರೆ 365 ಡೇ ಅಲ್ಲಿ ನಾವು ಸಾಕಷ್ಟು ಇಲಾಖೆಯ ಕೆಲಸದ ಒತ್ತಡದಲ್ಲಿ ನಾವು ವೃತ್ತಿ ಜೀವನವನ್ನು ಕಳೀತಾ ಇದ್ದು, ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನಾವು ಮುಕ್ತರಾಗಬೇಕಾದ್ರೆ ಇಂಥ ಒಂದು ಕ್ರೀಡಾಕೂಟಗಳು ಆಯೋಜನೆ ಆಗೋದು ತುಂಬಾನೇ ಒಂದು ಅವಶ್ಯಕತೆವಾಗಿರುತ್ತದೆ. ಹಾಗಾಗಿ ಈ ದಿನ ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ ಅವರು ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಸಮಸ್ತ ಜಿಲ್ಲೆಯ ಎಲ್ಲ ನೌಕರರಿಗೆ ಒಂದು ಮುಕ್ತವಾದ ಅವಕಾಶ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಶುಭವಾಗಲಿ ಎಂದು ಹಾರೈಸುತ್ತಾ ನಾನು ಮೋತಿಲಾಲ್ ಎಸ್ ಚವಾಣ್, ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷ, ಕಲಬುರಗಿ ಘಟಕ, ಕಲಬುರಗಿ. ಥ್ಯಾಂಕ್ ಯು. ಕಲಬುರಗಿ ಕಂದಾಯ ಇಲಾಖೆ ನೌಕರ ವಾರ್ಷಿಕ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಜಿಲ್ಲಾಡಳಿತ ಹಾಗೂ ಕಂದಾಯ ಇಲಾಖೆ ನೌಕರ ಸಂಘ ಮತ್ತು ಗ್ರಾಮಾಡಳಿತ ನೌಕರ ಸಂಘ ಜಂಟಿ ಸಂಯುಕ್ತದಲ್ಲಿ ಇವತ್ತಿನ ನಡೆದ 3 ದಿವಸ ಏನದ ನಮ್ಮ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಮತ್ತು ಕ್ರೀಡಾಕೂಟ ಏರ್ಪಡಿಸಲಾಗಿದೆ. ಹಾಗಾಗಿ ನಮ್ಮ ಎಲ್ಲ ಕಂದಾಯ ಇಲಾಖೆ ನೌಕರ ಬಾಂಧವರು ಹಾಗೂ ಎಲ್ಲ ಕಲಬುರಗಿ ಜಿಲ್ಲೆಯ ತಹಶೀಲ್ದಾರರು ಮತ್ತು ಸಹಾಯಕ ಆಯುಕ್ತರುಗಳು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅತ್ಯುನ್ನತ ರೀತಿಯಲ್ಲಿ ಪ್ರದರ್ಶನ ನೀಡುತ್ತಿದ್ದಾರೆ. ಹಾಗೆ ಅದೇ ರೀತಿ ಬೆಳಗ್ಗೆ ಹಿಡಿದು ಇಲ್ಲಿವರೆಗೂ ಮಾನ್ಯ ಪ್ರಾದೇಶಿಕ ಆಯುಕ್ತರು ಹಾಗೂ ಜಿಲ್ಲಾ
ಅಧಿಕಾರಿಗಳು ಹಾಗೂ ಮಾನ್ಯ ಶಾಸಕರು ಕೂಡ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಉದ್ಘಾಟನೆ ಮಾಡಿ ಈ ಎಲ್ಲ ನೌಕರ ಬಂಧರಿಗೆ ಒಳ್ಳೆಯ ರೀತಿಯ ಒಂದು ಶುಭ ಸಂದೇಶ ನೀಡುತ್ತಾ ಈ ನಮ್ಮ ಕ್ರೀಡಾಕೂಟಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸೋದಕ್ಕೆ ಎಲ್ಲರೂ ಕೂಡ ತುಂಬ ಧನ್ಯವಾದಗಳು ಹೇಳ್ತೇನೆ. ಇಂತಿ ಕೆ ಕಿರಣ್ ಕುಮಾರ್, ತಾಲೂಕಾ ಗ್ರಾಮಾಡಳಿತಾಧಿಕಾರಿಗಳು, ಅಧ್ಯಕ್ಷರು, ಕಲಬುರಗಿ. ನಮಸ್ಕಾರ. ಇವತ್ತು ಜಿಲ್ಲಾಡಳಿತ ಕಲಬುರಗಿ ಕಂದಾಯ ಇಲಾಖಾ ನೌಕರ ಸಂಘದ ವಾರ್ಷಿಕ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ 20-25ರಂದು ದಿನಾಂಕ 20-12-20-25ರಿಂದ 22-12-20-25ರವರೆಗೆ ಈ ಒಂದು ಕಂದಾಯ ಇಲಾಖೆದ ಕ್ರೀಡಾಕೂಟ ಜಿಲ್ಲಾಡಳಿತ ಆಯೋಜಿಸಲಾಗಿರುತ್ತದೆ. ಮತ್ತು ಇಂಥ ಒಂದು ಒತ್ತಡದ ವಿಷಯದಲ್ಲಿಯೂ ಕೂಡ ಜಿಲ್ಲಾಡಳಿತ ಎಲ್ಲ ನಮ್ಮ ನೌಕರರಿಗೆ ಈ ಒಂದು ಒತ್ತಡದ ಮುಕ್ತವಾಗಿ ಒಂದು 3 ದಿನಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಜಿಲ್ಲಾಡಳಿತ ಈ ಒಂದು ಕ್ರಮ ಕೈಗೊಂಡಿದ್ದಕ್ಕಾಗಿ ನಾವು ಜಿಲ್ಲಾ ಕಂದಾಯ ನೌಕರರ ಸಂಘದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿ ಕಲಬುರಗಿ ಅವರಿಗೆ, ಮಾನ್ಯ ಪ್ರಾದೇಶಿಕ ಆಯುಕ್ತರ ಕಲಬುರಗಿ ಅವರಿಗೆ ಧನ್ಯವಾದಗಳನ್ನು ಈ ಮೂಲಕ ಹೇಳಲು ಬಯಸುತ್ತೇನೆ. ಸರ್, 3 ದಿವಸ ಸೋಲು ಗೆಲುವು ಅನ್ನದೇ ಎಲ್ಲರೂ ಭಾಗವಹಿಸುವುದು ಮುಖ್ಯ ಹೊರತು ಸೋಲು ಗೆಲುವಲ್ಲ. ಎಲ್ಲ ಕ್ರೀಡಾಪಟುಗಳು ತಮ್ಮ ವೈಯಕ್ತಿಕ ಮತ್ತು ತಂಡದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಎಲ್ಲರೂ ಯಶಸ್ವಿಯಾಗಲಿ ಅಂತ ಹೇಳಿಕೆ ಕೋರ್ಕೋತಿದ್ದೀವಿ. ಸೋಲು ಗೆಲುವು ಮುಖ್ಯ ಅಲ್ಲ, ಭಾಗವಹಿಸುವುದು ಮುಖ್ಯ ಅಂತ ಹೇಳಿಕೆ ನಮ್ಮ ಅಭಿಪ್ರಾಯ. ದಯಾನಂದ ರೆಡ್ಡಿ, ನಾಗರಾಜ್ ಎಸ್ ಒಂಟಿ, ಜಿಲ್ಲಾ ಕಂದಾಯ ನೌಕರ ಸಂಘದ ಅಧ್ಯಕ್ಷರು, ಪರಿಷತ್ ಸದಸ್ಯರು.